ಲೋಕಾಯುಕ್ತ ಉಳಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ವೈಎಸ್ ವಿ ದತ್ತ ಮತ್ತು MT ನಾಣಯ್ಯ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಏನು ಹೇಳ್ತಾರೆ ಕಣ ರಾಘವೇಂದ್ರ ಭಟ್ 4.5 ವರ್ಷ ಅಲ್ಲಿನ ವರದಿನ ಮಾಡಿರುವಂಥವ್ರು. ರಾಘವೇಂದ್ರ, ಏನು ನಡೀತಾ ಇದೆ ಲೋಕಾಯುಕ್ತದಲ್ಲಿ? ಯಾಕೆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆಗೆ ಮಾಡಬೇಕು ಅನ್ನುವಂಥ ಮನಸ್ಸಿಲ್ವಾ? ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಲೋಕಾಯುಕ್ತ ನೇಮಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಈಗ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದಾಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತರಾದಂಥ ಭರೂಚಾ ಅವರ ಮಾತು ಒಂದು ನೆನಪಿಗೆ ಬರ್ತದೆ. ಅವ್ರು ಹೇಳಿದರು, ರಿಟೈರ್ಡ್ ಆದ ಮರುದಿವಸ ನಮ್ಮ ದೇಶದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಅಂದರೆ ಹೈಯರ್ ಜುಡಿಷಿಯರಿಯಲ್ಲಿ ಇರುವಂತಹ 20% ಜನ ಮಾತ್ರ ಭ್ರಷ್ಟರಾಗಿದ್ದಾರೆ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು. ಅಂದರೆ 80% ಒಳ್ಳೆಯ ಜಡ್ಜ್ಗಳಿದ್ದಾರೆ ಹೈಯರ್ ಜುಡಿಷಿಯರಿಯಲ್ಲಿ, ಅಂದರೆ ಉಳಿದ 20 ಕರಪ್ಟ್ ಹೇಳುವ ಅರ್ಥದಲ್ಲಿ ಅವರು ಬಾಯಿ ಬಿಟ್ಟು ಹೇಳಿರಲಿಲ್ಲ. ಅದನ್ನು ಬಿಟ್ಟು ಹಾಕೋಣ. ಈಗ 80% ಒಳ್ಳೆಯ ಜಡ್ಜ್ಗಳಿದ್ದಾರೆ ಅಂತ ಹೇಳಿದ್ರು ಕೂಡ ನಮಗೆ ಒಳ್ಳೆ ಲೋಕಾಯುಕ್ತ ಸಿಗ್ತಾ ಇಲ್ಲ. ಅದಕ್ಕೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ, ಸರ್ಕಾರಕ್ಕಾಗಲಿ, ಪ್ರಮುಖ ಪ್ರತಿಪಕ್ಷಕ್ಕಾಗಲಿ, ರಾಜಭವನಕ್ಕಾಗಲಿ ಮತ್ತು ಲೋಕಾಯುಕ್ತವನ್ನು ಹುಟ್ಟುಹಾಕಿದೆ ಅಂತ ಹೇಳ್ತಾ ಇರುವಂತಹ JDS ಪಕ್ಷಕ್ಕಾಗಲಿ ಒಂದು ಸ್ವತಂತ್ರ ಲೋಕಾಯುಕ್ತ ಅಂತ ಬೇಡ, ಅವರಿಗೆ ಒಂದು ಕ್ಯಾಪ್ಟಿವ್ ಲೋಕಾಯುಕ್ತ ಬೇಕಾಗಿದೆ. ಹಾಗಾಗಿ ಲೋಕಾಯುಕ್ತಕ್ಕೆ ಜನರಿಗೆ ಬೇಕಾದ ಲೋಕಾಯುಕ್ತರನ್ನು ತರೋದಕ್ಕೆ ಇವರಷ್ಟು ಜನರು ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಕ್ಯಾಪ್ಟಿವ್ ಲೋಕಾಯುಕ್ತ ಬೇಕಾಗಿದೆ ಅಭಿಪ್ರಾಯ. ಓಕೆ, ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬನ್ನಿ, ನಾಗರಿಕ ಹಿತರಕ್ಷಣಾ ವೇದಿಕೆಯ ಮಂಗಳೂರಿನಿಂದ ಹನುಮಂತ್ ಕಾಮತ್ ಇದ್ದಾರೆ. ಹನುಮಂತ್ ಕಾಮತ್ರೆ, ತಮ್ಮ ಒಂದು ಅಭಿಪ್ರಾಯ ಏನು ಸರ್? ನೋಡಿ, JDSನವರು ಈಗ ಹೇಳಿದ್ರು ಲೋಕಾಯುಕ್ತವನ್ನು 85ರಲ್ಲಿ ನಾವು ಕೊಟ್ಟದ್ದು ಹೇಳಿ, 85ರಿಂದ 2001 ತನಕ ಲೋಕಾಯುಕ್ತ ಹೇಳುವುದು ಇದೆ. ಲೋಕಾಯುಕ್ತ ಎಷ್ಟು ಸಶಕ್ತವಾಗಿದೆ, ಲೋಕಾಯುಕ್ತದ ಒಂದು ಪವರ್ ಏನು ಹೇಳುವುದು ಯಾರಿಗೂ ಗೊತ್ತಿರಲಿಲ್ಲ. ಲೋಕಾಯುಕ್ತ ಆಗಿ ಇದು ಬಂದವರು ಕೂಡ ಇದನ್ನು ತೋರಿಸ್ತಿಲ್ಲ. ಆದರೆ ಮಾನ್ಯ ವೆಂಕಟಚಲರವರು ಮತ್ತು ನಮ್ಮ ಜಿಲ್ಲೆಯವರಾದ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಹೇಳಿದರೆ ಏನು, ಅದಕ್ಕೆ ಇರುವ ಪವರ್ ಏನು ಹೇಳುವುದನ್ನು ಇಡೀ ಕರ್ನಾಟಕಕ್ಕೆಲ್ಲ ನಮ್ಮ ರಾಷ್ಟ್ರಕ್ಕೆ ತೋರಿಸಿಕೊಟ್ಟವರು. ಆದರೆ ಆ ಸಂತೋಷ್ ಹೆಗಡೆ ಅವರು ರಿಟೈರ್ಡ್ ಆದ ನಂತರ ಈ ಗಣಿ ಹಗರಣಗಳೆಲ್ಲ ಹೊರಗೆ ಬಂದ ನಂತರ ಈ ರಾಜಕಾರಣಿಗಳಿಗೆ ಚಳಿ ಜ್ವರ ಹಿಡಿದಿದೆ. ಎಲ್ಲಿ ಸಂತೋಷ್ ಹೆಗಡೆ, ವೆಂಕಟಚಲನ್ ಅಂತವರು ಲೋಕಾಯುಕ್ತ ಆಗಿ ಬಂದರೆ ನಮ್ಮ ಬಂಡವಾಳ ಎಲ್ಲಿ ಬಿಚ್ಚಿಕೊಳ್ತದ, ನಾವೆಲ್ಲಿ ಜೈಲಿನ ಕಮ್ಮಿ ಹಿಂದೆ ಹೋಗಬೇಕಾ ಹೇಳುವುದಕ್ಕಾಗಿ ಎಲ್ಲ ಪಕ್ಷದ ಎಲ್ಲ ನಾಯಕರು ಒಂದು ಒಳ್ಳೆಯ ಒಂದು ಸ್ಟ್ರಾಂಗ್ ರಿಟೈರ್ಡ್ ಜಡ್ಜನ್ನು ಲೋಕಾಯುಕ್ತ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ಹಾಗಾಗಿ ಈ ಒಂದು ಎಲ್ಲ ನಾಟಕ ನಡೀತಾ ಇದೆ. ಇದರಲ್ಲಿ ಕಾಂಗ್ರೆಸ್ಸಿನವರು ಇದ್ದಾರೆ. ಯಾಕೆ ಹೇಳಿದರೆ SM ಕೃಷ್ಣ ಇದ್ದಾರೆ. ಈಗ ನಮ್ಮ ದತ್ತ ಸಾಹೇಬರು ಹೇಳಿದರು ಹಾಗೆ ಹೀಗೆ ಹೇಳಿ. ಹಾಗಾದರೆ ಲೋಕಾಯುಕ್ತ ಕೊಟ್ಟವರೇ ಅವರ ಪಕ್ಷದ HD ಕಿಯಾ ಅವರು ಯಾಕಾಗಿ ಅವರ ಮೇಲೆ ಕೇಸು ಬರುವಾಗ ಅದನ್ನು ನಿಲ್ಲಿಸಿ ಹೇಳಿ ಸ್ಟೇ ತರಲಿಕ್ಕೆ ಹೋಗುದು? ತಾನು ತಪ್ಪು ಮಾಡದಿದ್ರೆ ಓಪನ್ ಆಗಿ ವಿಚಾರಣೆ ಎದುರಿಸಿಕೊಳ್ಳಿ, ಒಳ್ಳೆ ಆಗಿ ಹೊರಗೆ ಅದು ಬಿಟ್ಟು ನೀವು ಬಹಳ ಸಮಯದಿಂದ ನೀವು ಲೋಕಾಯುಕ್ತ ಸಂಸ್ಥೆಯೊಂದಿಗೆ ಸಂಪರ್ಕ ಹೊಂದಿದ್ದೀರಿ. ಆ ಸಂಸ್ಥೆಯೊಂದಿಗೆ ಬಹಳ ವರ್ಷದಿಂದ ನೀವು ಸಂಸ್ಥೆಯೊಂದಿಗೆ ಬಹಳ ಸಹಕಾರದಿಂದ ಇದ್ದೀರಿ. ಈಗ ಕಳೆದ 5 ತಿಂಗಳಿಂದ ಲೋಕಾಯುಕ್ತರೇ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಅನುಭವ ಏನು? ಲೋಕಾಯುಕ್ತ ಸಂಸ್ಥೆ ಕೆಲಸ ಸ್ಥಗಿತ ಆಗಿದೆಯಾ ಅಥವಾ ಆಸ್ ಯೂಶುವಲ್ ಆಗಿ ಕೆಲಸ ನಡೀತಾ ಇದೆ? ಏನ್ ಹೇಳ್ತೀರಿ ನೀವು? ನೋಡಿ, ನಾನು ಇತ್ತೀಚೆಗೆ ಕೊಟ್ಟಂತ ಒಂದು ದೂರುಗಳು 5-6 ದೂರುಗಳು ಮೊದಲಿದ್ದೇ ಬಾಕಿ ಇದೆ. ಈಗ ಹೊಸದಾಗಿ ಕೊಟ್ಟಿರುವಂಥದ್ದು ಮಂಗಳೂರಿನಲ್ಲಿ ನಡೆಯುತ್ತಿರುವ ಅಕ್ರಮ ಕಟ್ಟಡಗಳ ಬಗ್ಗೆ, ಅದರ ಬಗ್ಗೆ ಯಾವುದೇ ನೋಟಿಸ್ ಆಗಲಿಲ್ಲ. ನಾನು ಹೋದ ತಿಂಗಳಲ್ಲಿ ಲೋಕಾಯುಕ್ತ ಕಚೇರಿಗೆ ಹೋಗಿ ಭೇಟಿಯಾದಾಗ ಹೇಳ್ತಾರೆ, ಇಲ್ಲಿ ಒಬ್ಬರೇ ಒಂದು ಉಪಲೋಕಾಯುಕ್ತರು ಇರುವುದು, ಅವರಿಗೆ ಖಾಲಿ ಅಡ್ಮಿನಿಸ್ಟ್ರೇಷನ್ ನೋಡಲಿಕ್ಕೆ. ಹಾಗಾಗಿ ನಿಮ್ಮದಲ್ಲ, ಇಂಥದ್ದು 1,500 ದೂರುಗಳನ್ನು ನಾವು ಬಂಡಲ್ ಮಾಡಿ ಇಟ್ಟಿದ್ದೇವೆ. ಇನ್ನು ಯಾರಾದ್ರೂ ನೇಮಕ ಆದ್ರೆ ನೋಡುವ, ಅಷ್ಟವರೆಗೆ ನೀವು ತಾಳ್ಮೆಯಿಂದ ಇರಿ. ಬಹುಶಃ ಬಂಡಲ್ ಕಟ್ಟಿಟ್ಟಿರೋದು ಏನಾಗುತ್ತೆ ಅನ್ನೋದು ಗೊತ್ತಿರುವಂತ ಸಂಗತಿ. ಆದ್ರೆ ಬಹಳಷ್ಟು ಜನರ ಬೇಸರ ಇದಲ್ಲ. ಯಾಕಂದ್ರೆ ಒಂದು ದೊಡ್ಡ ವರದಿ ಏನು ಬಂತು, ಆ ವರದಿನೇ ಏನಾದರೂ ಹುಳ ಹಿಡಿದು ಹೋಗ್ಬಿಡುತ್ತೆ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ಲಕ್ಷ್ಮಣ್ ಏನು ಹೇಳ್ತಾರೆ ಕಣ? ಲಕ್ಷ್ಮಣ್, ತಮ್ಮ ಅಭಿಪ್ರಾಯ ಏನು? ಸರ್, ಈಗ ನಾನು ನೇರವಾದ ಪ್ರಶ್ನೆಯನ್ನು ನಾನು ನಿಮ್ಮಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಲೋಕಾಯುಕ್ತ ಅವರು ಸಾಧಿಸಿದ್ದಾದ್ರೂ ಏನು ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. BS ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ದು ಲೋಕಾಯುಕ್ತರಲ್ಲ, ಲೋಕಾಯುಕ್ತ ಕೋರ್ಟ್ ಖಾಸಗಿ ದೂರಿಂದ. ಅದೇ ರೀತಿ ಇತರೆ MLAಗಳು ಮಂತ್ರಿಗಳನ್ನ ಇವತ್ತಿನ ದಿವಸ ಜೈಲಿಗೆ ಕಳಿಸುವಂತ ಪರಿಸ್ಥಿತಿ ತಂದಿರುವಂತದ್ದು ಸುಧೀಂದ್ರ ರಾವ್ ಏನ್ ನ್ಯಾಯಮೂರ್ತಿಗಳಿದ್ದಾರೆ,
ಖಾಸಗಿ ದೂರ ಮೂಲಕ ನಾವು ನ್ಯಾಯವನ್ನ ಪಡ್ಕೊಳ್ಳುವಂಥದ್ರಲ್ಲಿ ಸಕ್ಸಸ್ ಆಗಿದ್ದೀವಿ ಹೊರತು ಲೋಕಾಯುಕ್ತರು ಪಾಪ ಸಂತೋಷ್ ಹೆಗ್ಡೆ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ಹಿಡಿತಾ ಇದ್ದಾರೆ ತಿಮ್ಮಿಂಗಲಗಳನ್ನ. Okay. ಈ ಕಡೆಯಿಂದ ಒಂದ್ ಕಡೆ ಸರ್ಕಾರ ಬಿಡುವಂತ ಕೆಲಸ ಆಗ್ತಾ ಇದೆ. ಕಳೆದ 2 ವರ್ಷಗಳಿಂದ ನೀವು ಇತಿಹಾಸ ತಗಳಿ, IPS ಆಫೀಸರ್ಸ್ನ ಹಿಡಿದ್ರು, IAS ಆಫೀಸರ್ಸ್ನ ಹಿಡಿದ್ರು, ಯಾರು ಪನಿಷ್ಮೆಂಟ್ ಆಗಿದೆ? ಅವ್ರಿಗೆ ಮತ್ತೆ ಪ್ರಮೋಷನ್ ಕೊಟ್ಟು ಅದೇ ಜಾಗಕ್ಕೆ ಕಳಿಸುವಂತದ್ದು ನಾವು ಈ ಮೈಸೂರಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಲಕ್ಷ್ಮಣ್ ಅವರೇ, ಇದರಲ್ಲಿ ಒಂದಿದೆ, ಏನು ಅಂತಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹೊರತು ಲೋಕಾಯುಕ್ತ ಸಂಸ್ಥೆಗೆ ಕ್ರಮ ಕೈಗೊಳ್ಳುವಂತ ಅವಕಾಶ ಇಲ್ಲ. ನಾನು ಹೇಳುವಂತ ದಯಮಾಡಿ ಲೋಕಾಯುಕ್ತ ಸಂಸ್ಥೆಗೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇಲ್ಲ, ಸರ್ಕಾರ ಕ್ರಮ ಕೈಗೊಳ್ಳಬೇಕಾದ ಅವ್ರು ಕೈಗೊಳ್ತಾ ಇಲ್ಲ. ಅದಕ್ಕೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ 60% ಜನಸಂಖ್ಯೆಗೆ ಡೈಲಿ ದಿನನಿತ್ಯ 20 ರೂಪಾಯಿ ಕೂಡ ಸಂಪಾದನೆ ಮಾಡಕ್ಕೆ ಆಗದೆ ಇರುವಂತ ಶಕ್ತಿ ಇರುವಂತ ನಮ್ಮ ದೇಶ. ಅವ್ರಿಗೆ ಲೋಕಾಯುಕ್ತ ಬೇಕಾಗಿಲ್ಲ, ಅಧಿಕಾರಿಗಳಿಗೆ ಲೋಕಾಯುಕ್ತ ಬೇಕಾಗಿಲ್ಲ, ರಾಜಕಾರಣಿಗಳಿಗೆ ಲೋಕಾಯುಕ್ತ ಬೇಕಾಗಿಲ್ಲ, ಮತ್ತೆ ಯಾರಿಗೆ ಲೋಕಾಯುಕ್ತ ಬೇಕು? ದತ್ತ ಅವರು ಹೇಳ್ತಾ ಇದ್ರು 85ರಲ್ಲಿ ನಮ್ಮ ಕೂಸು ಇದು, ನಾವು ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅಂತ. ನಿಜವಾಗ್ಲೂ ಲೋಕಾಯುಕ್ತದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ JDSನವರಿಗೆ ದೊಡ್ಡ ಆಂದೋಲನ ಶುರು ಮಾಡ್ಲಿ, ಅದಕ್ಕೆ ಪಬ್ಲಿಕ್ ಸಪೋರ್ಟ್ ಸಿಗುವಂತದ್ದಾಗುತ್ತೆ. ಬಿಟ್ಟು ಈ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಇಂಡಿಕ್ಟ್ ಆದ್ಮೇಲೆ ಅವ್ರು ಇವ್ರು ಚಕಾರನೇ ಎತ್ತಲಿಲ್ಲ, ಈಗ ಮಾತಾಡುವಂಥದ್ದು ಆಗ್ತಾ ಇದೆ. ಎಸ್ ಲಕ್ಷ್ಮಣ್, ಮತ್ತಷ್ಟು ನಿಮ್ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಈಗ ಬಸವರಾಜ ರೆಡ್ಡಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಸವರಾಜ ರೆಡ್ಡಿ ಏನು ಹೇಳ್ತಾರೆ ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ.